ನಮಸ್ಕಾರ ವೀಕ್ಷಕರೇ, BLS ಫುಡ್ ಲಾಗ್ಗೆ ಸ್ವಾಗತ. ಇವತ್ತು ನಾವು ನುಗ್ಗೆಕಾಯಿ ಸಾಂಬಾರ್ ಹಾಗೆ ಸಾಂಬಾರ್ ಪೌಡರ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ 2 ಕಪ್ನಷ್ಟು ಧನಿಯಾ ಕಾಳು, 1 ಕಪ್ಪಲ್ಲಿ ಕರಿಮೆಣಸು, 1 ಕಪ್ಪಲ್ಲಿ ಮೆಂತ್ಯ ಹಾಗೂ ಚಕ್ಕೆ, 1 ಕಪ್ಪಲ್ಲಿ ಜೀರಿಗೆ ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಮಿಕ್ಸ್ ತೊಗೊಂಡಿದ್ದೀನಿ. ಒಗ್ಗರಣೆಗೋಸ್ಕರ ಮಸಾಲೆ ಡಬ್ಬನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಅರ್ಧ ಪಾವ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ನೋಡಿ, ಅದನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ, 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಹಾಕಿ ಬೇಯಿಸಿಟ್ಕೊಂಡಿರೋದು. ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅರ್ಧ ಕಪ್ನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಹುಣಸೆ ರಸ, ಟೊಮೊಟೊ, ದಂಟಿನ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಗೆ ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ಇದಿಷ್ಟು ಸಾಂಬಾರು ಹಾಗೆ ಸಾಂಬಾರು ಪುಡಿಗೆ ಬೇಕಾಗಿರೋವಂಥ ಐಟಮ್ಸು. ಈಗ ಸಾಂಬಾರು ಪುಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಈ ಸೌಟಲ್ಲಿ ಯಾವುದೇ ಮಸಾಲೆ ಪುಡಿ ಮಾಡಿದ್ರೂ ಈ ಸೌಟಲ್ಲಿ ಅಳತೆನೇ ತೊಗೊಳ್ಳೋದು. ಇದರಲ್ಲಿ ಸರಿಸುಮಾರು 2.5 ಟೀ ಸ್ಪೂನಷ್ಟು ಇರುತ್ತೆ. ಇದರಲ್ಲಿ 2.5 ಸೌಟಷ್ಟು ಕಡಲೆಬೇಳೆ ಹಾಗೆ 1/4ನಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಕಡಲೆಬೇಳೆ ನಾವು ಎಷ್ಟು ತೊಗೊಳ್ತೀವೋ ಅದರಲ್ಲಿ ಕರೆಕ್ಟಾಗಿ ಅರ್ಧ ತೊಗೋಬೇಕು ಉದ್ದಿನಬೇಳೆನ. ಹಾಗೆ 1 ಸ್ಪೂನಷ್ಟು ಕರಿಮೆಣಸು, 2 ಇಂಚಷ್ಟು 2 ಚಕ್ಕೆನ ತೊಗೊಂಡಿದ್ದೀನಿ, 1/4 ಸ್ಪೂನಷ್ಟು ಮೆಂತ್ಯ, ಜೀರಿಗೆನ ಇದರಲ್ಲಿ 3 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಈ ಅಳತೆ ಎಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ. ಕರೆಕ್ಟಾಗಿ 3 ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಬಿಸಿ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು. ಯಾಕೆಂದರೆ ಆಮೇಲೆ ಧನಿಯಾ ಕಾಳೆಲ್ಲ ಸೇರಿಸ್ತೀವಲ್ಲ, ಆಗ ಬೇಗ ಫ್ರೈ ಆಗುತ್ತೆ. ಬೇಳೆ ಎಲ್ಲ ಸೇರಿಸಿರೋದು ಹಾಗೆ ಹಸಿ ಇರುತ್ತೆ, ಮಸಾಲೆ ಅಷ್ಟು ಚೆನ್ನಾಗಾಗೋದಿಲ್ಲ. ಅದಕ್ಕೆ ಇದು ಬಿಸಿ ಆದಮೇಲೆ ನೋಡಿ, ಚಕ್ಕೆನ ನಾನು ಪೀಸು ಸಣ್ಣದಾಗಿ ಕಟ್ ಮಾಡಿ ಮುರಿದು ಹಾಕಿದ್ದೀನಿ. ಇದು ಬಿಸಿ ಆಗಿದೆ. ಈ ಟೈಮಲ್ಲಿ ಧನಿಯಾ ಕಾಳನ್ನು ಸೇರಿಸ್ಕೊಳ್ಳೋಣ. ನಾನು 3 ಟೀ ಸ್ಪೂನಷ್ಟು ಜೀರಿಗೆನ ತೋರಿಸಿದ್ನಲ್ವ, ಧನಿಯಾ ಕಾಳು 6 ಸ್ಪೂನಷ್ಟು ಸೇರಿಸ್ಬೇಕು. ಆಗ ಅಳತೆ ಪ್ರಮಾಣ ಕರೆಕ್ಟಾಗಿ ಬರುತ್ತೆ ನೋಡಿ. 5 ಆಯಿತು, ಇದು 6ನೇ ಸ್ಪೂನು. ಇದನ್ನು ಸೇರಿಸ್ಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ತಾ ಇರಬೇಕು. ಇದು ಫ್ರೈ ಆಗ್ತಾ ಇರುವಾಗ ನಾವು ಮೆಣಸಿನ್ಕಾಯಿನ ತೆಗೆದಿಟ್ಕೊಂಡಿದ್ವಲ್ಲ, ಗುಂಟೂರು ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ನಮ್ಮ ಕೈಯಲ್ಲಿ ಎಷ್ಟು ಬರುತ್ತೋ ಮುಷ್ಟಿ ಹಿಡಿದ್ರೆ ಈ ರೀತಿ ಗಟ್ಟಿಯಾಗಿ ಇಟ್ಕೋಬೇಕು. ಅಷ್ಟು ಮುಷ್ಟಿ, 3 ಮುಷ್ಟಿಯಷ್ಟು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದು ಖಾರ ಮೀಡಿಯಮ್ ಇರುತ್ತೆ. ಸ್ವಲ್ಪ ಖಾರ ಬೇಕು ಅನ್ನೋರು 4 ಮುಷ್ಟಿ ಆಗುವಷ್ಟು ಮೆಣಸಿನ್ಕಾಯಿನ ಸೇರಿಸ್ಬೋದು. ಮಸಾಲೆ ಎಲ್ಲ ಹದವಾಗಿ ಹುರಿದಿದ್ದಾಗಿದೆ. ಕೊನೆಯದಾಗಿ 1 ಕಪ್ನಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸಹ ಫ್ರೈ ಮಾಡಿದ್ದಾದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಅರಿಶಿನ ಮತ್ತು ಹಿಂಗನ್ನು ಈಗ ಬೇಕಾದರೂ ಸೇರಿಸ್ಬೋದು, ಇಲ್ಲ ಅಂದರೆ ನಾವು ಮಿಕ್ಸಿ ಮಾಡೋ ಟೈಮಲ್ಲಿ ಸೇರಿಸ್ಕೋಬೋದು. ಈಗ ಇದು ಹುರಿದಿದ್ದಾಗಿದೆ, ತಣ್ಣಗಾಗೋದಕ್ಕೆ ಇಡೋಣ. ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಅರ್ಧ ಕಪ್ ಆಗೋಷ್ಟು ತೆಗೆದಿಟ್ಕೊಂಡಿದ್ವಲ್ಲ, ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು, ತುಂಬಾ ಪೇಸ್ಟ್ ಆಗಬಾರ್ದು, ದಪ್ಪನೂ ಇರಬಾರ್ದು, ಸ್ವಲ್ಪ ತರಿತರಿಯಾಗಿದ್ದರೆ ಸಾಕು ನೋಡಿ. ಈ ರೀತಿ ಇರಬೇಕು. ಈಗ ಇದು ಮಸಾಲೆ ಆಗಿದೆ, ಪಕ್ಕದಲ್ಲಿ ಇಡೋಣ. ಕಡಾಯಿ ಹೀಟಾಗಿದೆ. ಇದಾದಮೇಲೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಗಾಣದ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಹಾಗೆ 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ. ಇದು ಚಟಪಟ ಅಂದಮೇಲೆ ನಾವು ಸಾಂಬಾರಿಗೋಸ್ಕರ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಹಾಗೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಫ್ರೈ ಆಗಬೇಕು ಅನ್ನೋದೇನಿಲ್ಲ. ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಇದೆ ಅನ್ನೋವಾಗ ನುಗ್ಗೆಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನು ಸಹ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಹುರಿಬೇಕು.
ಇದಾದಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿದ್ದಾದಮೇಲೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನುಗ್ಗೆಕಾಯಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಬೇಯೋದಕ್ಕೆ ಬಿಡೋಣ. ನೋಡಿ, ಇಲ್ಲಿ ಮಸಾಲೆ ಎಲ್ಲ ನಾವು ಹುರಿದಿಟ್ಕೊಂಡಿದ್ವಲ್ಲ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದರಲ್ಲಿ 1/4 ಟೀ ಸ್ಪೂನ್ ಅರಿಶಿನ ಹಾಗೆ 1/4 ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಫೈನ್ ಪೌಡ್ರ್ ಆಗಬೇಕು, ಆ ರೀತಿ ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಪೂರ್ತಿ ಮಸಾಲೆನ ಪೌಡ್ರು ಮಾಡಿ ತೊಗೊಂಡು ಬಂದಿದ್ದೀನಿ. ಘಮ ಘಮ ಅಂತ ಇದೆ, ತುಂಬ ಸೂಪರಾಗಿ ಆಗುತ್ತೆ. ಅಲ್ಲಿವರೆಗೂ ಈಗ ಬೇಯೋದಕ್ಕೆ ಬಿಟ್ಟಿದ್ವಲ್ಲ ನುಗ್ಗೆಕಾಯಿ, ಇದು ಬೆಂದಿದೆಯಾ ನೋಡೋಣ. ಇದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಈ ಟೈಮಲ್ಲಿ ಹುಣಸೆ ರಸ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸೇರಿಸೋದ್ರಿಂದ ಸಾಂಬಾರು ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಸಾಂಬಾರು ಪುಡಿ, ಇದನ್ನು 4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ಪೂನು ತುಂಬ ಬರಬೇಕು, ಆ ರೀತಿ 4 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳಿದ್ದೀನಿ ಇದು ಖಾರ ಕಮ್ಮಿ ಇರುತ್ತೆ ಅಂತ, ಬೇಕು ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು. ಹಾಗೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿನ, ಅದನ್ನು ಸಹ ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಹಾಗೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆನ, ಅದನ್ನು ಸಹ ಸೇರಿಸಿದ್ದೀನಿ. ಕೊನೆಯದಾಗಿ ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ದಂಟಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ದಂಟಿನ ಸೊಪ್ಪು ಸೇರಿಸೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಾಗುತ್ತೆ. ನೀವು ದಂಟಿನ ಸೊಪ್ಪು ಇಲ್ಲ ಅಂದ್ರೂ ಈ ಹೊಲದ ಸೊಪ್ಪು ಮಿಕ್ಸ್ ಬರುತ್ತಲ್ವ, ಅದನ್ನು ಸಹ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಸಾಂಬಾರು ಸೂಪರಾಗುತ್ತೆ. ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅದು ಕುದೀತಾ ಇರಲಿ, ಅಲ್ಲಿವರೆಗೂ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು 4 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಎಣ್ಣೆ ಜೊತೆ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಬಿಟ್ಟು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಇದು ಹೀಟಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ರುಚಿಯಾಗಿರೋ ಘಮ ಘಮ ಅಂತ ಇರೋ ಸಾಂಬಾರು ರೆಡಿಯಾಗಿದೆ. ನೋಡಿ, ಇದು ಮಸಾಲೆ ಪುಡಿ ಎಲ್ಲ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಾಗ ಸ್ವಲ್ಪ ಹೀಟ್ ಇರುತ್ತಲ್ವ, ಬಿಸಿ ಇರೋದನ್ನು ತಣ್ಣಗಾಗೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಪೂರ್ತಿಯಾಗಿ ತಣ್ಣಗಾಗುತ್ತೆ. ಇದಾದಮೇಲೆ ಒಂದು ಗ್ಲಾಸ್ ಜಾರಲ್ಲಿ ಈ ರೀತಿ ತೆಗೆದಿಟ್ಕೊಂಡ್ರೆ ನಿಮಗೆ 2-3 ತಿಂಗಳು ಆರಾಮಾಗಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ತೊಂದರೆ ಇರೋದಿಲ್ಲ. ಪೂರ್ತಿಯಾಗಿ ಗ್ಲಾಸ್ ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಗ್ಲಾಸ್ ಬೌಲಲ್ಲಿ ಸೇರಿಸೋದ್ರಿಂದ ಇದರ ಫ್ರೆಶ್ನೆಸ್ ಅನ್ನೋದು ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ಸಾಂಬಾರು ಪುಡಿನೂ ರೆಡಿಯಾಗಿದೆ. ರುಚಿಯಾದ ನುಗ್ಗೆಕಾಯಿ ಸಾಂಬಾರು ಹಾಗೆ ಸಾಂಬಾರು ಪುಡಿ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.